ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಕಂಟಕವಾಗಲಿದೆಯಾ ಡಿಕೆಶಿ ಮೇಲಿನ ಐಟಿ ರೇಡ್? ಬೆನ್ನಿಗಾನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಮತ್ತೆ ಕಾಡುವ ಭೀತಿಯಲ್ಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ. ಬೆನ್ನಿಗಾನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಆರೋಪಿ. ಆದರೆ ಡಿನೋಟಿಫಿಕೇಶನ್ಗೆ ಸಹಿ ಮಾಡಿದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಕೂಡ ಆರೋಪಿಯಾಗಿದ್ದಾರೆ. ಮಾಜಿ ಸಿಎಂ ಒಬ್ಬರ ಮಗನಿಗೆ ಆಸ್ತಿ ಮಾಡಿಸಿಕೊಟ್ಟಿರುವ ಬಗ್ಗೆ ಡಿಕೆಶಿ ಬಳಿಯಿಂದ ದಾಖಲೆಯನ್ನು ವಶಪಡಿಸಿಕೊಳ್ಳಲಾಗಿದೆ. ನಿನ್ನೆ ನಡೆದ ಐಟಿ ಶೋಧದ ವೇಳೆ ಡಿಕೆಶಿ ಬಳಿಯಿಂದ ಈ ಎಲ್ಲ ಕಾಗದ ಪತ್ರಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪಾತ್ರವೂ ಕೂಡ ಇರೋದ್ರಿಂದ ಅವರೂ ಕೂಡ ಈ ಕಂಟಕಕ್ಕೆ ಸಿಕ್ಕಾಕೊಳ್ತಾರ, ಅವರ ಮನೆಯ ಮೇಲೂ ಕೂಡ ಐಟಿ ರೇಡ್ ಆಗಬಹುದಾ ಅನ್ನುವಂತಹ ಒಂದು ಹೆದರಿಕೆ ಈಗ ಬಿಎಸ್ ಯಡಿಯೂರಪ್ಪನವರಿಗೆ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಡಿಕೆಶಿ ಮೇಲಿನ ಐಟಿ ರೇಡ್ ಹೇಗೆ ಕಂಟಕವಾಗಬಹುದು ಅಂತ? ಅರವಿಂದ್, ಇಲ್ಲಿ ಎರಡು ಪ್ರಕರಣಗಳನ್ನ ನಾವು ನೋಡಬಹುದು. ಒಂದು, ಬೆನ್ನಗಾನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಯಡಿಯೂರಪ್ಪನವರಿಗೆ, ಹಾಗೂ ಎರಡನೇದು ನಿನ್ನೆ ಒಂದು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಲಾಕರ್ ಅಲ್ಲಿ ತೆಗೆದಂತಹ ದಾಖಲೆಗಳ ಬಗ್ಗೆ. ಯಡಿಯೂರಪ್ಪನವರಿಗೆ ಈ ಬೆನ್ನಗಾನಹಳ್ಳಿ ಪ್ರಕರಣ ಈ ಹಿಂದೆಯಿಂದನೂ ಕಾಡ್ತಾ ಇದೆ, ಇವತ್ತು ಕಾಡ್ತಾ ಇದೆ. ಆದ್ರೆ ಅವ್ರ ಪಕ್ಷಕ್ಕೆ ಮತ್ತೆ ಹಿನ್ನಡೆ ಆಗುವಂತಹ ರೀತಿಯಲ್ಲಿ, ಯಾಕಂದ್ರೆ ಈಗ ಅವರ ವಿರೋಧ ಪಕ್ಷದಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮೇಲೆ ಅಸ್ತ್ರಗಳನ್ನ ತೂರ್ತಾ ಇದೆ. ಆದ್ರೆ ನಿಮ್ಮದೇ ಪಕ್ಷದಲ್ಲಿ ಇಂಥವ್ರದೇ ಜೊತೆ ಶಾಮೀಲಾಗಿ ಕೆಲಸ ಮಾಡಿರುವಂತ ಆರೋಪ ನಿಮ್ಮ ಮೇಲೆ ಇದೆಯಲ್ಲ ಅನ್ನೋ ಪ್ರಶ್ನೆಗೆ ಬಿಜೆಪಿ ಕಡೆಯಿಂದ ಉತ್ತರ ಬರ್ತಾ ಇಲ್ಲ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಲಾಕರ್ ಅಲ್ಲಿ ತೆಗೆದಂತಹ ಪತ್ರಗಳು ಏನಿದಾವೆ, ಅದರಲ್ಲಿ ಬಿಜೆಪಿ ಪಕ್ಷದ ಒಬ್ಬ ಮಾಜಿ ಸಿಎಂ ಮಗನಿಗೆ ಆಸ್ತಿಯನ್ನ ಹಸ್ತಾಂತರ ಮಾಡಿರುವ ಬಗ್ಗೆ ದಾಖಲೆಗಳು ಕೂಡ ಸಿಕ್ಕಿದಾವೆ. ಇದ್ರ ಬಗ್ಗೆ ಬಿಜೆಪಿ ಸ್ಟ್ಯಾಂಡ್ ಏನು ಅನ್ನುವಂಥದ್ದು. ಸೊ ಹಾಗಾಗಿ ಒಂದು ರೀತಿ ಅದು ಸದಾಶಿವನಗರದಲ್ಲಿ ರೈಡ್ ನಡೆದ್ರೆ ಡಾಲರ್ಸ್ ಕಾಲೋನಿಯಲ್ಲೂ ಕೂಡ ಅದರ ಸದ್ದು ಕೇಳಿಸ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅರವಿಂದ್, ಅಂದ್ರೆ ಮಂಜುನಾಥ್, ಇವಾಗ ಏನು ಅವಾಗ ಮುಖ್ಯಮಂತ್ರಿ ಆಗಿದ್ದಂಥವರು ಬಿಎಸ್ ಯಡಿಯೂರಪ್ಪನವರು, ಅವರ ಸಹಿ ಕೂಡ ಇದೆ ಅಂತಂದ್ರೆ ಈ ಪ್ರಕರಣದ ಬೆನ್ನತ್ತಿ ಹೋದಾಗ ಯಡಿಯೂರಪ್ಪನವರು ಕೂಡ ಇದಕ್ಕೆ ಉತ್ತರದಾಯಿತ್ವರಾಗ್ತಾರ ಅಂತ? ಹೌದು. ಯಾಕೆ ಅಂದ್ರೆ ಈಗ ಆಲ್ರೆಡಿ ಆ ಪ್ರಕರಣ ಕೋರ್ಟ್ ಅಲ್ಲಿ ಇದೆ, ಇಬ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ನಡೀತಾನೆ ಇದಾವೆ, ಎಲ್ಲರೂ ಕೂಡ ಬೇಲ್ ತಗೊಂಡಿದ್ದಾರೆ. ಸೊ ಇದ್ರ ಪ್ರಕರಣ ತನಿಖೆ ಹಂತದಲ್ಲಿ ಇದೆ. ಆದ್ರೆ ಈ ಸಂದರ್ಭಕ್ಕೆ ನಾವು ನೋಡ್ಕೊಂಡಾಗ ಅಲ್ಲಿ ಏನಾದ್ರೂ ಅದು ಪುನಃ ರಿವರ್ಸ್ ಆಗಿ ನಮ್ಗೆ ಹೊಡಿಬೋದಾ, ಮತ್ತೆ ಇದು ಮುಂದಿನ ಭವಿಷ್ಯಕ್ಕೆ ಮಂಕಾಗಿಸಬಹುದಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಓಕೆ ಮಂಜುನಾಥ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಪವರ್ಫುಲ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ಗೆ ಮೂರನೇ ದಿನ ಕೂಡ ಐಟಿ ಅಧಿಕಾರಿಗಳಿಂದ ಡ್ರಿಲ್ ನಡೀತಾ ಇದೆ. ಪವರ್ಫುಲ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ಗೆ ಮೂರನೇ ದಿನವಾದ ಇವತ್ತು ಕೂಡ ಐಟಿ ಅಧಿಕಾರಿಗಳಿಂದ ಡ್ರಿಲ್, ಅಂದ್ರೆ ಐಟಿ ಅಧಿಕಾರಿಗಳ ತಪಾಸಣೆ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು ಬೆಳಿಗ್ಗೆ ಮತ್ತೆ 5 ಅಧಿಕಾರಿಗಳ ಐಟಿ ತಂಡ ಡಿಕೆಶಿ ಮನೆಗೆ ಆಗಮನವಾಗಿದೆ. ಅವರೆಲ್ಲರೂ ಕೂಡ ಮನೆಗೆ ಬಂದಿದ್ದಾರೆ. ಅಂದ್ರೆ ಬೇರೆ ಬೇರೆ ಕೂಡ ಏಕಕಾಲದಲ್ಲಿ ಏನು ದಾಳಿ ನಡೆದಿತ್ತು ಅಲ್ಲಿ ಕಲೆ ಹಾಕಿದಂತಹ ಮಾಹಿತಿಯನ್ನ ಆಧರಿಸಿ ಡಿಕೆ ಶಿವಕುಮಾರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಹಾಕ್ತಾ ಇದ್ದಾರೆ. 3 ದಿನಗಳಿಂದಲೂ ಐಟಿ ಬಲೆಯಲ್ಲಿರುವ ಇಂಧನ ಸಚಿವ ಡಿಕೆ ಶಿವಕುಮಾರ್ ಆರೋಗ್ಯದಲ್ಲಿ ಏರುಪೇರಾಗಿದೆ ಎನ್ನುವಂತಹ
ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಇರತಕ್ಕಂಥ ಡಿಕೆಶಿ ನಿವಾಸ ಕಿಂಕೇರಿಗೆ ಆಗಮಿಸಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಕೂಡ ಈಗ ಆ ಮನೆಗೆ ಆಗಮಿಸಿದ್ದಾರೆ. ಆದರೆ ಭೇಟಿಗೆ ಡಿಕೆ ಸುರೇಶ್ಗೆ ಅವಕಾಶವನ್ನು ಐಟಿ ಅಧಿಕಾರಿಗಳು ಕೊಟ್ಟಿಲ್ಲ. ಅಂದ್ರೆ ತಮ್ಮ ಅಣ್ಣನನ್ನ ಭೇಟಿ ಮಾಡೋದಕ್ಕೆ ಡಿಕೆ ಸುರೇಶ್ಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಮೇಲಿನ ಐಟಿ ದಾಳಿಯಿಂದ ಆ ಕುಟುಂಬ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿದೆ. ಓಕೆ, ಡಿಕೆ ಶಿವಕುಮಾರ್ ಮೇಲಿನ ಐಟಿ ದಾಳಿಯಿಂದ ಇಡೀ ಕುಟುಂಬವೇ ಬೆಚ್ಚಿ ಬಿದ್ದಿದೆ. ಕನಕಪುರದಲ್ಲಿ ಇರತಕ್ಕಂತ ನಿವಾಸಕ್ಕೆ ಹೋಗಿ ಅಂತ ತಮ್ಮ ಪತ್ನಿ ಮತ್ತು ಮಕ್ಕಳಿಗೆ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಏನಾಗುತ್ತೋ ಏನೋ ಅನ್ನೋ ಭೀತಿಯಲ್ಲಿ ಕನಕಪುರಕ್ಕೆ ಹೋಗೋದಕ್ಕೆ ಅವ್ರು ಯಾರು ಕೂಡ ಒಪ್ತಾ ಇಲ್ಲ. ನಿಮ್ಮನ್ನ ಇಲ್ಲಿ ಬಿಟ್ಟು ನಾವು ಕನಕಪುರಕ್ಕೆ ಹೋಗಲ್ಲ ಅಂತ ಡಿಕೆ ಶಿವಕುಮಾರ್ ಅವರ ಪತ್ನಿ ಮತ್ತು ಮಕ್ಕಳು ಹೇಳ್ತಾ ಇದ್ದಾರಂತೆ. ಸಚಿವ ಡಿಕೆ ಶಿವಕುಮಾರ್ಗೆ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬ ಒಂದು ರೀತಿ ಐಟಿ ಸಂಕಟವನ್ನ ತಂದೊಡ್ಡಿದೆ. ಸತತ 3ನೇ ದಿನ ಕೂಡ ಡಿಕೆಶಿ ಮನೆಯಲ್ಲಿ ಐಟಿ ಶೋಧ ನಡೀತಾ ಇದೆ. ಬೆಳ್ಳಂಬೆಳಿಗ್ಗೆ 5 ಅಧಿಕಾರಿಗಳ ತಂಡ ಡಿಕೆಶಿ ಮನೆಗೆ ಆಗಮಿಸಿದ್ದಾರೆ. ವಿವಿಧೆಡೆ ನಡೆಸಿದ್ದ ದಾಳಿಯ ವೇಳೆ ಸಿಕ್ಕಂತಹ ಮಾಹಿತಿಯನ್ನು ಆಧರಿಸಿ ಡಿಕೆಶಿ ವಿಚಾರಣೆಯನ್ನ ನಡೆಸಲಿದ್ದಾರೆ. ಈಗಾಗಲೇ ವಿವಿಧ ಬ್ಯಾಂಕ್ ಖಾತೆಗಳ ಡೀಟೇಲ್ಸ್ ಹಾಗೂ ವಿದೇಶದ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುವ ಮಾಹಿತಿಯನ್ನ ಐಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಈ ಎಲ್ಲ ದಾಖಲಾತಿಗಳನ್ನು ಡಿಕೆಶಿ ಮುಂದಿಟ್ಟು ವಿಚಾರಣೆಯನ್ನ ನಡೆಸಲಿದ್ದಾರೆ. ಡಿಕೆಶಿ ಮನೆಯ ಕೊನೆಯ ಲಾಕರ್ ಇನ್ನೂ ಕೂಡ ಓಪನ್ ಆಗಿಲ್ಲ. ಹೀಗಾಗಿ ಕೊನೆಯ ಲಾಕರ್ ತೆರೆಯೋದಕ್ಕೆ ಐಟಿ ಅಧಿಕಾರಿಗಳು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮುರಳಿ ಇವಾಗ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳಿ, ನಿನ್ನೆ ರಾತ್ರಿ ತಾತ್ಕಾಲಿಕವಾಗಿ ಐಟಿ ಅಧಿಕಾರಿಗಳು ಈ ಪರಿಶೀಲನೆಗಳನ್ನ ಸ್ಥಗಿತಗೊಳಿಸಿದ್ರಾ ಅಥವಾ ರಾತ್ರಿ ಇಡೀ ಮುಂದುವರೆದಿತ್ತ? ಮತ್ತೆ ಇವತ್ತು 5 ಜನ ಎಕ್ಸ್ಟ್ರಾ ಬಂದು ಅಲ್ಲಿ ಆಡ್ ಆಗಿದಾರ, ಹೇಗೆ ಅಂತ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಕಳೆದ 3 ದಿನಗಳಿಂದನೂ ಸಹ ನಿರಂತರವಾಗಿ ತನಿಖೆ ನಡೀತಾ ಇರುವಂತದ್ದು. ಅಂದ್ರೆ ಮಧ್ಯರಾತ್ರಿ 12 ಗಂಟೆ ತನಕನೂ ಸಹ ತನಿಖೆನ ನಡೆಸ್ತಾರೆ. 12 ಗಂಟೆ ಆದ ನಂತರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುತ್ತದೆ. ಯಾಕಂದ್ರೆ ಅಧಿಕಾರಿಗಳಿಗೂ ಇರ್ಬೋದು, ಜೊತೆಗೆ ವಿಚಾರಣೆಗೊಳಪಡುವಂತ ಡಿಕೆ ಶಿವಕುಮಾರ್ ಇಬ್ಬರಿಗೂ ಸಹ ನಿದ್ರೆ ಬೇಕಾಗಿರೋ ಹಿನ್ನೆಲೆಯಲ್ಲಿ ಸರಿಸುಮಾರು 6 ಗಂಟೆಗಳ ಕಾಲ ಏನು ರೆಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಅದಾದ ಬಳಿಕ ಬೆಳಿಗ್ಗೆ 5:30, 6 ಗಂಟೆಗೆ ಮತ್ತೆ ವಿಚಾರಣೆಯನ್ನ ಪ್ರಾರಂಭ ಮಾಡ್ತಿರುವಂತದ್ದು. ಅಂದ್ರೆ ಇವತ್ತು ಬೆಳಿಗ್ಗೆ ಈಗಾಗಲೇ 5:30ರಿಂದನೂ ಸಹ ವಿಚಾರಣೆ ಪ್ರಾರಂಭವಾಗಿದೆ. ವಿಚಾರಣೆ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಕ್ಲಾರಿಫಿಕೇಶನ್ ಅಂದ್ರೆ ಒಂದಷ್ಟು ದಾಖಲೆಗಳ ಬಗ್ಗೆ ಕ್ಲಾರಿಫಿಕೇಶನ್ ಕೇಳ್ತಾ ಇರುವಂತದ್ದು. ಜೊತೆಗೆ ಇನ್ನು ಅವರ ಆಪ್ತರು ಅಂತ ಅನ್ಸ್ಕೊಂಡಿರುವಂತ ದ್ವಾರಕನಾಥ್ ಅವರ ಮನೆಯಲ್ಲಿ ಈಗಾಗಲೇ ಐಟಿ ರೇಡ್ ಸಂಪೂರ್ಣವಾಗಿ ನಿನ್ನೆ ರಾತ್ರಿ ಸರಿಸುಮಾರು 2 ಗಂಟೆಯಾಗಿ ಮುಗಿದಿರುವಂತದ್ದು. ಅಲ್ಲಿಯ ಕ್ಲಾರಿಫಿಕೇಶನ್ ಇತ್ತು. ಆ ಕ್ಲಾರಿಫಿಕೇಶನ್ ಎಲ್ಲ ಸಹ ಈಗ ಮುಗಿಸಿದ್ದಾರೆ. ಅಂದ್ರೆ ಜೊತೆಗೆ ಅಲ್ಲಿ ಸಿಕ್ಕಂತ ದಾಖಲೆಗಳೇನಿತ್ತು, ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಏನು ಡಿಕೆಶಿ ಅವರ ಜೊತೆ ದ್ವಾರಕನಾಥ್ ಪಾಲುದಾರಿಕೆ ಬಗ್ಗೆ ಡಿಕೆಶಿ ಅವರ ಬಗ್ಗೆ ಮಾಹಿತಿಯನ್ನ ಡಿಕೆಶಿ ಅವರ ಬಳಿ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತದ್ದು. ಇನ್ನೂ ಸಹ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ಬೇಕಾಗಿದೆ. ಮಾಹಿತಿಯನ್ನು ಪಡೆದುಕೊಳ್ಳೋ ಬೆನ್ನಲ್ಲೇ ಡಿಕೆ ಸುರೇಶ್ ಕೂಡ ಸಹ ಇಲ್ಲಿ ಮನೆಗೆ ಬಂದಿರುವಂತದ್ದು. ಮನೆಗೆ ಬಂದು ಅಂದ್ರೆ ಅವರ ಕುಟುಂಬಸ್ಥರೇನಿದ್ರು ಅವರನ್ನು ಸಹ ಭೇಟಿಯನ್ನ ಮಾಡ್ತಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಗೆ ಐಟಿ ಅಧಿಕಾರಿಗಳು ಅವಕಾಶವನ್ನು ಕೊಟ್ಟಿಲ್ಲ. ಯಾಕೆಂದ್ರೆ ಅವರ ಜೊತೆಯಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಅವರು ತನಿಖೆಗೆ ಸಹಕರಿಸ್ತಾ ಇದ್ದಾರೆ. ತನಿಖೆಗೆ ಸಹಕರಿಸ್ತಾ ಇರೋ ಸಂದರ್ಭದಲ್ಲಿ ನೀವು ಗುಪ್ತವಾಗಿ ಅವರನ್ನ ಭೇಟಿಯಾದ್ರೆ ಆ ತನಿಖೆಯ ಹಾದಿ ತಪ್ಪೋದು ಅನ್ನೋ ಸಾಧ್ಯತೆಗಳು. ಯಾಕಂದ್ರೆ ಅವರನ್ನ ವಿಚಾರಣೆಗೆ ಒಳಪಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಹೊರಗಡೆನ ವರ್ತಮಾನಗಳೇನಿದೆ, ವರ್ತಮಾನಗಳು ಡಿಕೆ ಶಿವಕುಮಾರ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅವರಿಬ್ಬರನ್ನು ಸಹ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅರವಿಂದ್. ಅಂದ್ರೆ ಇವಾಗ ಒಂದ್ ಕಡೆ ತಮ್ಮ ಪತ್ನಿ ಮತ್ತೆ ಪುತ್ರರನ್ನ ಈಗ ಅಂದ್ರೆ ಅವರ ಮಕ್ಕಳನ್ನ ಡಿಕೆ ಶಿವಕುಮಾರ್ ಕನಕಪುರದ ಮನೆಗೆ ಹೋಗಿ ಅಂತ ಹೇಳಿರ್ತಕ್ಕಂಥದ್ದು, ಅವರು ಹೋಗಲ್ಲ ಅಂತ ಹೇಳಿರೋದು. ಮತ್ತೊಂದ್ ಕಡೆ ತಮ್ಮ ಡಿಕೆ ಶಿವಕುಮಾರ್ ಅವರ ಡಿಕೆ ಸುರೇಶ್ ಅವರನ್ನ ಭೇಟಿ ಮಾಡೋದಕ್ಕೆ ಬಿಟ್ಟಿಲ್ಲದೆ ಇರತಕ್ಕಂಥದ್ದು. ಇವೆಲ್ಲವನ್ನ ನೋಡ್ತಾ ಹೋದ್ರೆ ಇದು ಇವತ್ತಿಗೆ ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ತಮ್ಮ ಒಪಿನಿಯನ್ ಏನು ಮುರಳಿ?
ಖಂಡಿತವಾಗಿಯೂ ನಿನ್ನೆ ಸಂಜೆ ಸರಿಸುಮಾರು ಒಂದು 6 ರಿಂದ 7 ಗಂಟೆ ಸಂದರ್ಭದಲ್ಲಿ ಎಲ್ಲರೂ ಸಹ ನಿರೀಕ್ಷೆಯನ್ನ ಮಾಡ್ತಿದ್ರು ಡಿ ಕೆ ಶಿವಕುಮಾರ್ ಮೇಲೆ ನಡೀತಿರೋಂಥ ಐಟಿ ದಾಳಿ ಏನಿತ್ತು ಅದು ಸಂಪೂರ್ಣ ಆಗೋ ಸಾಧ್ಯತೆಗಳಿದಾವೆ, ಸಂಪೂರ್ಣ ಆಗ್ತಾ ಇದಾವೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಕೆಲವೇ ಗಂಟೆಗಳಲ್ಲಿ ಮುಗಿಯುತ್ತೆ ಅಂತ ಹೇಳಿ ಎಲ್ಲರೂ ಸಹ ನಿರೀಕ್ಷೆಯನ್ನ ಮಾಡಿದ್ರು. ಆದ್ರೆ 8 ಗಂಟೆ ನಂತರ ಮತ್ತಷ್ಟು ತನಿಖೆ ಚುರುಕಾಗ್ತಾ ಹೋಗ್ತಾರೆ. ಹೊರಗಡೆಯಿಂದ ಒಂದಷ್ಟು ಅಧಿಕಾರಿಗಳು ಆಡಾಗ್ತಾ ಹೋದ್ರು. ಅವರ ಡೆವಲಪ್ಮೆಂಟ್ಸ್ಗಳು ಮತ್ತು ಅವರ ಓಡಾಟಗಳು ಅದನ್ನೆಲ್ಲ ಸಹ ನೋಡಿದ ಸಂದರ್ಭದಲ್ಲಿ ನಿನ್ನೆ ಸಂಪೂರ್ಣವಾಗೋ ಸಾಧ್ಯತೆಗಳು ತುಂಬಾ ಕಡಿಮೆ ಆಯಿತು. ಆದ್ರೆ ಇವತ್ತಿನ ಬೆಳಗಿನ ಡೆವಲಪ್ಮೆಂಟ್ಸ್ ನೋಡಿದ್ರೆ ಇವತ್ತು ಸಂಜೆ ಆದ್ರೂ ಸಹ ತನಿಖೆ ಮುಗಿಯೋ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಜೊತೆಗೆ ಡಿ ಕೆ ಸುರೇಶ್ ಅವರು ಸಹ ಬಂದಿದ್ದಾರೆ. ಯಾಕೆಂದ್ರೆ ಮಕ್ಕಳಿದ್ದಾರೆ, ಜೊತೆಗೆ ಅವರ ಪತ್ನಿ ಸಹ ಇದ್ದಾರೆ. ಇಲ್ಲೇ ಇರುವಂತದ್ದು ಹಬ್ಬದ ದಿನ, ಹಬ್ಬದ ವಾತಾವರಣ ಇರಬೇಕಾದ ಮನೆಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಇರುವಂತದ್ದು. ಐಟಿ ಅಧಿಕಾರಿಗಳು ಸಹ ಅವರು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಅದನ್ನೆಲ್ಲ ಸಹ ಬದಿಗೆ ತೊರೆದುವಂತ ಪ್ರಯತ್ನವನ್ನ ಡಿ ಕೆ ಸುರೇಶ್ ಅವರು ಮಾಡ್ತಾ ಇರುವಂತದ್ದು. ಇನ್ನು ಭವಿಷ್ಯ ಇವತ್ತು ರಾತ್ರಿ ತನಕ ಸಹ ತನಿಖೆ ನಡೆಸಬಹುದು. ಜೊತೆಗೆ ಐಟಿ ಅಧಿಕಾರಿಗಳು ಹೊರಗಡೆ ಸಿಕ್ಕಿರುವಂತಹ ದಾಖಲೆಗಳೇನಿತ್ತು, ಆ ದಾಖಲೆಗಳ ಪಾಲುದಾರಿಕೆ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಪಾಲುದಾರಿಕೆ ಏನಿತ್ತು, ಪಾಲುದಾರಿಕೆಗೆ ಸಂಬಂಧಪಟ್ಟ ಎಕ್ಸ್ಪ್ಲನೇಷನ್ ಕೇಳುವಂತ ಪ್ರೊಸೀಜರ್ ಏನಿದೆ, ಆ ಪ್ರೊಸೀಜರ್ ಇವತ್ತು ಮುಗಿಯೋ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅರವಿಂದ್. ಎಸ್ ಮುರಳಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ವೆಲ್ಕಮ್ ಬ್ಯಾಕ್. ಪವರ್ಫುಲ್ ಮಂತ್ರಿ ಡಿ ಕೆ ಶಿವಕುಮಾರ್ ಮಾವ ತಿಮ್ಮಯ್ಯ ನಿವಾಸದಲ್ಲಿ ಸತತ 3ನೇ ದಿನವೂ ಕೂಡ ಐಟಿ ಶೋಧ ಮುಂದುವರೆದಿದೆ. ಮೈಸೂರಿನ ಇಟಿಕೆಗೂಡು ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಿನ್ನೆ ತಿಮ್ಮಯ್ಯ ಕುಟುಂಬ ಮತ್ತು ಆಪ್ತ ಎಡ್ವಿನ್ ರನ್ನ ವಿಚಾರಣೆಗೆ ಒಳಪಡಿಸಿದ್ದ ಐಟಿ ಅಧಿಕಾರಿಗಳು 60 ಲಕ್ಷ ನಗದನ್ನು ವಶಪಡಿಸಿಕೊಂಡಿದ್ದರು. ತಿಮ್ಮಯ್ಯ ಮನೆ ಹೊರಗೆ ಎಂದಿನಂತೆ ಪೊಲೀಸ್ ಕಾವಲನ್ನು ಹಾಕಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೆಂಟರು ಇರಬೇಕಿದ್ದ ಜಾಗದಲ್ಲಿ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ತುಂಬಿದ್ದಾರೆ. ಇದರಿಂದ ಡಿಕೆಶಿ ಮಾವ ತಿಮ್ಮಯ್ಯ ಕಂಗಾಲಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಸತತ ಪರಿಶೀಲನೆ ಬಳಿಕ ಇವತ್ತು ಕೂಡ ಮುಂದುವರಿತಾ ಇದೆ. ಮತ್ತೆ ಕೆಲವರನ್ನ ಅವರ ಮನೆಗೆ ಕರೆಸಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಅರವಿಂದ್, ಡಿ ಕೆ ಶಿವಕುಮಾರ್ ಅವರ ಮಾವ ಇರುವಂತಹ ತಿಮ್ಮಯ್ಯ ಅವರ ಮನೆ ಮೇಲೆ ಒಟ್ಟು 48 ಗಂಟೆಗಳ ಕಾಲ ಸುದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿರುವಂತಹ ಅಧಿಕಾರಿಗಳು ಇವತ್ತು ಮತ್ತೆಯೂ ಕೂಡ ವಿಚಾರಣೆಯನ್ನು ಕೂಡ ಆರಂಭ ಮಾಡಿರುವಂತಹದ್ದು. ಈಗಾಗಲೇ ಏನು ನಿನ್ನೆ ರಾತ್ರಿ 10ವರೆಗೆ ತಾತ್ಕಾಲಿಕವಾಗಿ ವಿಚಾರಣೆಗೆ ತಡೆ ಹಾಕಿ 6 ಜನ ಅಧಿಕಾರಿಗಳು ಹೊರ ಹೋಗಿದ್ರು ಮತ್ತು ಇನ್ನು 2 ಅಧಿಕಾರಿಗಳು ಮನೆಯ ಒಳಭಾಗದಲ್ಲೇ ಇದ್ರು. ಈಗಾಗಲೇ 3 ಜನ ಅಧಿಕಾರಿಗಳು ಈಗಾಗಲೇ ಮನೆಗೆ ಬಂದು ಈಗ ಮತ್ತೆ ಮನೆಯ ಒಳಭಾಗದಲ್ಲಿ ವಿಚಾರಣೆ ಶುರುವಾಗಿರುವಂತಹದ್ದು. ಅಂದ್ರೆ ಅವರ ಏನು ತಿಮ್ಮಯ್ಯ ಅವರ ಪ್ರತೀತಿಯ ಪ್ರಕಾರವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಇವತ್ತು ಸಂಭ್ರಮದಿಂದ ಮಾಡಬೇಕಾಗಿತ್ತು. ಆದ್ರೆ ಇವತ್ತಿನ ಈ ಮನೆಯಲ್ಲಿ ಒಂದು ರೀತಿಯಂತ ನೋವು ಮತ್ತು ಅವಮಾನದ ಛಾಯೆ ಮೂಡಿದೆ. ಎಲ್ಲಿ ನೆಂಟರಿಷ್ಟರು ಇರಬೇಕಿತ್ತು ಆ ಜಾಗದಲ್ಲಿ ಇವತ್ತು ಐಟಿ ಅಧಿಕಾರಿಗಳು ಮತ್ತು ಪೊಲೀಸ್ ವರ್ಗದವರಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಒಂದು ರೀತಿಯಂತ ದೊಡ್ಡ ಮಟ್ಟದ ಸಂಕಷ್ಟದಲ್ಲಿ ತಿಮ್ಮಯ್ಯ ಅವರ ಕುಟುಂಬ ಇದೆ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ವಿಚಾರಣೆಗೆ ತಿಮ್ಮಯ್ಯ ಅವರ ಕುಟುಂಬ ಕೋಆಪರೇಟ್ ಮಾಡ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಯಾವಾಗ ಬ್ಯಾಂಕ್ ಲಾಕರ್ ಅಲ್ಲಿರುವಂತಹ ಹಣ ಮತ್ತು ಒಡವೆ ಮತ್ತು ಜಮೀನಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಸೀದಾತು, ತದನಂತರದಲ್ಲಿ ಅವರು ವಿಚಾರಣೆಗೆ ಸರಿಯಾಗಿ ಕೋಆಪರೇಟ್ ಮಾಡ್ತಾ ಇಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗ್ತಾ ಇದೆ. ಇವತ್ತು ಕೂಡ ಇಡೀ ದಿನ ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಅರವಿಂದ್. ನಾಗರಾಜ್, ಸಾಮಾನ್ಯ ಪ್ರತಿದಿನದ ರೇಡ್ ನಂತರ ರಾತ್ರಿ 10 ಗಂಟೆಗೋ 10ವರೆಗೋ 11 ಗಂಟೆಗೋ ರೇಡ್ ಮುಗಿದ ನಂತರ ಅವತ್ತಿನ ರೇಡ್ನ ಮಹಜರನ್ನ ಬರೀತಾರೆ. ಆ ರೀತಿ ಮಹಜರನ್ನ ಬರೆದಾಗ ನಮಗೆ ಏನೇನು ಸಿಕ್ತು, ಏನೇನನ್ನ ನಾವು ವಶಪಡಿಸ್ಕೊಂಡಿದ್ದೀವಿ, ಯಾವುದನ್ನ ವಾಪಸ್ ಮನೆಯವರಿಗೆ ಕೊಟ್ಟಿದ್ದೀವಿ, ಇದೆಲ್ಲವನ್ನ ಬರೀತಾರೆ. ಈ ತರ ಮಹಜರ್ಗಳು ಕೂಡ ಇಲ್ಲಿ ತಿಮ್ಮಯ್ಯ ಅವರ ಮನೆಯಲ್ಲಿ ಆಗ್ತಾ ಇದೆಯಾ ಪ್ರತಿ ದಿವಸ ಅಂತ? ನಿಶ್ಚಿತವಾಗಲೂ ಕೂಡ ಆ ರೀತಿಯಂತ ಮಹಜರನ್ನ ಮಾಡಲೇಬೇಕಾದಂತ ಪ್ರೊಸೀಜರ್ ಐಟಿ ಅಧಿಕಾರಿಗಳಿಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ನಿನ್ನೆ ಏನು ತಿಮ್ಮಯ್ಯ ಅವರ ಮಗ ಮತ್ತು ಸೊಸೆಯ ಬ್ಯಾಂಕ್ ಲಾಕರ್ ಇಂದ ವಶಪಡಿಸಿಕೊಂಡಂತಹ ಚಿನ್ನ ಮತ್ತು ಸಂಬಂಧಪಟ್ಟಂತಹ ದಾಖಲೆಗಳಿಗೆ ನಮಗೆ ಸಿಕ್ಕಿದವೆ ಅನ್ನುವಂತ ಮಹಜರನ್ನ ಅಧಿಕಾರಿಗಳು ಮಾಡಿರುವಂತದ್ದು. ಅದರಲ್ಲಿ ಅಧಿಕೃತ ಯಾವುದು ಅನಧಿಕೃತ ಯಾವುದು ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಇನ್ನೂ ಕೆಲವು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ತಿಮ್ಮಯ್ಯ ಅವರ ಇಡೀ ಕುಟುಂಬ ನಿನ್ನೆ ಮಧ್ಯಾಹ್ನದ ನಂತರವಾಗಿ ಉತ್ತರಗಳನ್ನ ಕೊಟ್ಟಿಲ್ಲ. ಆ ಎಲ್ಲಾ ಉತ್ತರಗಳನ್ನ ಪಡೆದುಕೊಳ್ಳುವಂತಹ ಸಲುವಾಗಿನೇ ಇವತ್ತು ಕೂಡ ವಿಚಾರಣೆಯನ್ನ ಐಟಿ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಇವತ್ತು ಕೂಡ ಪ್ರಮುಖವಾದಂತಹ ದಾಖಲೆಗಳು ಅಥವಾ ಮತ್ತೊಂದಿಷ್ಟು ಜಮೀನಿನ ಪತ್ರಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬಹಿರಂಗವಾಗುವಂತಹ ಸಾಧ್ಯತೆಗಳಿದೆ. ಮತ್ತು ಜೊತೆಗೆ ನಿನ್ನೆ ತಿಮ್ಮಯ್ಯ ಅವರ ಪರಮಾಪ್ತರಾಗಿರುವಂತಹ ಎಡ್ವಿನ್ ಅವರ ಮನೆ ಮೇಲೂ ಕೂಡ ಪೊಲೀಸ್ ಐಟಿ ಅಧಿಕಾರಿಗಳು ದಾಳಿಯನ್ನ ಕೂಡ ನಡೆಸಿದ್ರು. ಅರವಿಂದ್. ಓಕೆ ನಾಗರಾಜ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಡಿ ಕೆ ಶಿವಕುಮಾರ್ ಅವರ ಮನೆಯ ಮೇಲೆ ಇಷ್ಟೆಲ್ಲ ಐಟಿ ದಾಳಿಗಳು ನಡೀತು. ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊರಿಸಿದ್ರೆ ಡಿ ಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರು ಮಾತ್ರ ಸಿದ್ದರಾಮಯ್ಯನವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಜೊತೆನಲ್ಲಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರ ತಾಯಿ ಏನ್ ಹೇಳಿದ್ರು ಅನ್ನೋದನ್ನ ಕೇಳೋಣ.
ರಾಜಕೀಯದಲ್ಲಿ ಚೆನ್ನಾಗಿ ಮುಂದೆ ಬರ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ತುಂಬಾ ಅಸೂಯೆ ಇರೋದ್ರಿಂದ ಅವರು ತಡ್ಕೊಳಕ್ ಆಯ್ತಾ ಇಲ್ಲ. ಅದರಿಂದ ಅವರು ಏನಾದರೂ ಒಂದು ತೊಂದರೆ ಮಾಡ್ಬೇಕು, ಅವ್ರಿಗೆ ಒಂದು ಕೆಟ್ಟದ್ದು ಮಾಡಬೇಕು ಅಂತ ಮಾಡ್ತಾರೆ. ಯಾತಕ್ಕೆ ಮಾಡ್ತಾರೆ ನಮಗೂ ಕೂಡ ಅರ್ಥ ಆಯ್ತಾ ಇಲ್ಲ. ಅದು ಎಲೆಕ್ಷನ್ನು ಬರ್ತಾ ಇದ್ರೆ ಈಗ ಮುಂದಕ್ಕೇನೋ ನನ್ನ ಮಗನಿಗೂ ಒಳ್ಳೇದಾಗತ್ತೆ, ಜನಗಳು ಸೇವೆ ಮಾಡ್ತಾರೆ ಒಳ್ಳೆ ಅಂತ ನಾವು ತಿಳ್ಕೊಂಡಿದ್ವಿ. ನಾ ತಿಳ್ಕೊಳ್ಳೋದೇ ಇದ್ರು, ದೇಶದ ಜನವೆಲ್ಲ ಅದೇ ಮಾತಾಡ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯ ಏನು ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ ಕತ್ತಿ ಮಸೀತಾನೆ. ಸಿದ್ದರಾಮಯ್ಯ ಎಲ್ಲ ನನ್ನ ಮಗನಿಂದನೇ ಮುಂದೆ ಬಂದ್ರು ಅವರು. ಇವತ್ತೊಂದು ದಿವಸ ನನ್ನ ಮಗನಿಗೆ ದ್ವೇಷ ಮಾಡ್ತಾರೆ ಅವರು. ಆದರೆ ಈಗ ನಾವೇನು ಹೇಳೋಕ್ಕಾಗಲ್ಲ, ಇನ್ನೇನು ಹತ್ರ ಬಂದ್ಬಿಡ್ತಲ್ಲ, ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಕಾದು ನೋಡಲಿ ಮುಂದಕ್ಕೆ ದೇವ್ರು ಏನು ಮಾಡ್ತಾನೆ, ನನ್ನ ಮಕ್ಳಿಗೇನು ಇದು ಮಾಡ್ತೆ ಅಂತ. ಅವನು ಸಿದ್ದರಾಮಯ್ಯನೂ ನೋಡಲಿ, BJPಯವರು ನೋಡಲಿ, ಎಲ್ಲರೂ ನೋಡಲಿ, ಎಲ್ಲ ಕೆಲಸನೂ ಮಾಡಿಸ್ಕೊತಾನೆ ನನ್ನ ಮಕ್ಳ ಕೈಲಿ. ನಂಬಿಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೂ ಅಸಮಾಧಾನನೇ. ಅಕ್ಕಿ ಕೊಟ್ಬಿಟ್ಟೆ, ಏನೋ ಕ್ಷೀರ್ ಭಾಗ್ಯ ಕೊಟ್ಬಿಟ್ಟೆ, ಅದು ಕೊಟ್ಬಿಟ್ಟೆ ಅಂದರು. ಇವರು ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ನೆ. ಯಾರ ಮನೆದು? ಎಲ್ಲ ನಾವು ರೈತರು ದುಡ್ದಲ್ವದು. ಯಾರ್ದೇ ನಾವೇನು ಸಿದ್ದರಾಮಯ್ಯ ಕೊಟ್ಬಿಡ್ಲಿಲ್ಲ. ಇದೆಲ್ಲ ದೇಶಕ್ಕೆ ನಾವೆಲ್ಲ ರೈತರು ದುಡ್ದಿರೋದೇನೆ. ಅದರಿಂದ ಅವನೇನೋ ಹೇಳ್ಕೊಂಡ್ರು ನಾವು ಜನ ಅದನ್ನು ಮೆಚ್ಚಲ್ಲ. ನಾವೇ ಒಗಳಿಸ್ಕೋಬೇಕು, ನಾವೇ ಮುಂದೆ ಬರಬೇಕು, ನಾವೇ ಜನಕ್ಕೆ ಇದಾಗಬೇಕು, ನಾವು ಮುಂದಕ್ಕೆ ನಾವೇ ತಿರ್ಗಾ ಇನ್ನೂ ಒಂದು ಸಾರಿ ಮಂತ್ರಿ ಆಗಬೇಕು, ನಾವು ಇನ್ನೂ ಒಂದು ಸಾರಿ ಬೇಕಾದ್ರೆ ಅದು ನಿಂತ್ಕೊಂಡು ಮಂತ್ರಿ ಆಗಬೇಕು ಅನ್ನೋ ಆಸೆ ಅವ್ರಿಗೆಲ್ಲ ಇದೆ. ಇವರೆಲ್ಲ ಕತ್ತೆ ಕಾಯ್ತಿದ್ರಲ್ಲ, ಇವ್ರಿಗೆಲ್ಲ ಏನು ಬೇಡ, ನಾವು ಚೆನ್ನಾಗಿರ್ಬೇಕು ಅಂತಾರೆ ಅಷ್ಟೇ. ನನ್ನ ಮಕ್ಕಳು ದುಡಿಯೋದು ಯಾರು ಅವ್ರಿಗೇನು ಬೇಕಾಗಿಲ್ಲ, ಅದು ಲೆಕ್ಕಕ್ಕಿಲ್ಲ ಅವ್ರಿಗೆ. ಇವತ್ತಿನ ದಿವಸ ನನ್ನ ಮಕ್ಕಳನ್ನ ಇದು ಮಾಡಿದಾಗ ಮಾಡ್ಬೋದಾಗಿತ್ತು. ಸಿದ್ದರಾಮಯ್ಯ ಯಾಕೆ ದಾಳಿ ಮಾಡಿದ್ದೀರಿ ಅಂತ ಅವನು ಮುಖ್ಯಮಂತ್ರಿ ಕೇಳ್ಬೋದಾಗಿತ್ತು, ಯಾಕೆ ಕೇಳಲಿಲ್ಲ? ಆಮೇಲೆ ಬಂದು ಹಿಂದೆಗಡೆ ಬಂದು ಅಂತ ನಾಟಕ ಆಡ್ಬಿಟ್ರೆ ಅದು ಆಗುತ್ತಾ? ಅವ್ನಿಗೆ ಅಧಿಕಾರ ಇರಲಿಲ್ವಾ? ನಾನಂತ ಅವರಂತ ಕೆಟ್ಟ ಬುದ್ಧಿ ಆ ಥರ ಕೀಳ್ತನ ಮಟ್ಟದಲ್ಲಿ ನೋಡೋ ಥರ ನನ್ನ ಮಕ್ಕಳು ಬುದ್ಧಿ ಕಲ್ತಿಲ್ಲ. ನನ್ನ ಮಕ್ಳು ಏನಿದ್ರು ಪವಿತ್ರವಾಗಿರೋ ಮಕ್ಕಳು. ತಪ್ಪು ಮಾಡೋ ಮಕ್ಕಳನ್ನ ನಾನು ಎತ್ತಿಲ್ಲ. ನನ್ನ ಮಕ್ಕಳು ಗೆದ್ದು ಬರ್ತಾರೆ ಅಂತಲೇ ನನಗೆ ನಂಬಿಕೆ ಇದೆ. ನನಗೆ ಆ ದೇವರಲ್ಲೂ ಅದನ್ನೇ ಪ್ರಾರ್ಥನೆ ಮಾಡ್ತೀನಿ. ಮೋದಿ ಮಾಡಿಸ್ತಾ ಏನೋ ಇದು ರಾಜಕೀಯದ ಬಗ್ಗೆ ಮಾಡವನು ಅನುಭವಿಸ್ಕೊಳ್ಳಿ ಬಿಡಿ. ಇವತ್ತಲ್ಲ ನಾಳೆ ಅದ್ರ ಪ್ರತಿಫಲ ಅವನು ಊಟ ಮಾಡ್ತಾನೆ ಅನಿಸುತ್ತೆ ನನಗೆ.